ಬಾ ಮಾಡಬಾರ್ದ್ರಿಪ್ಪ ಮಾಡಬಾರ್ದ್ರಿ. ಏಳೇಳು ಜನ್ಮದ ಈ ಡಾಕ್ಟ್ರಿ ಕೆಲಸ ಮಾಡಬಾರ್ದ್ರಿ. ಅಲ್ರಿ ಕೈಯಾಗಿಂದ ಕೊಟ್ಟು ಕಾಲಿಗೆ ಬೀಳಂತ ನನ್ನ ಮಗ ಹೇಳೇನ್ರಿ. ಆರಾಮಿಲ್ಲ ಅಂತ ಬರ್ತಾರ್ರಿ, ಸಿಸ್ಟಮ್ ಸೂಜಿ ಮಾಡಿಸ್ಕೊಂತಾರ್ರಿ. ಆಮೇಲೆ ಡಾಕ್ಟ್ರ ಬಹಳ ಕಿಮ್ಮತ್ತಿನ ಗುಳಿಗೆ ಕೊಡು ಅಂತಾರ್ರಿ. ಅವ್ರು ಹೇಳ್ದಂಗ ನಾವು ಬಹಳ ಕಿಮ್ಮತ್ತಿನ ಗುಳಿಗೆ ಕೊಟ್ಟು ಬಿಲ್ ಕೊಡೋದು ಆಯವ ಅಂದಾಗ, ಅಲ್ರಿ ಡಾಕ್ಟ್ರ ನಾವ್ ಇದ ಊರವ್ರು, ನಮ್ದು ಹೊಲ ಐತಿ ಮನೆ ಐತಿ ಎಲ್ಲ ಐತಿ, ಇಷ್ಟೆಲ್ಲ ಇಟ್ಕೊಂಡು ಯಾವಾಗ ರೊಕ್ಕ ರೊಕ್ಕ ಅಂತ ಕೇಳ್ತೀಯಲ್ಲ ಪಿಕ್ನಾಸಿ ಹಿಂಗ ಅಂದವ್ರು ಒಟ್ಟ ನಮಗ ನಮ್ಮ ಹಾಸ್ಪಿಟಲ್ಗೆ ಒಳ್ಳಿ ಬರಂಗಿಲ್ಲ ನೋಡ್ರಿ. ಅದಕ್ಕ ನಾವು ಈ ಡಾಕ್ಟರ್ ಕೆಲ್ಸನೇ ಬಾಳ ಬ್ಯಾಸರ ಅನ್ಸಿಬಿಟ್ಟದ ನೋಡ್ರಿ ಅಪ್ಪ. ಏ ರಂಜು, ನಿನ್ನೆ ಸುದ್ದಿ ಕೇಳಕ್ ಹೋಗ್ಬೇಡ, ನೀ ಬಹಳ ಅನಾಹುತಿ ಕಲ್ಸ್ಕೊಳ್ತೇ ನೋಡ. ರಂಜು ನಿನ್ನೆ ನಾನು ಕುಸ್ತಿಗೆ ಹೋಗಿದ್ದೆ. ಮತ್ತೆಲ್ಲಿ ಹೋದ ಅದ ನಮ್ಮೂರು ಲಕ್ಷ್ಮವನ ಜಾತ್ರೆ ಐತಲ್ಲ, ಅಲ್ಲಿ ಡಾಕ್ಟರ್ ಕೂಡಿಕೊಂಡು ಕುಸ್ತಿಗೆ ಹೋಗಿದ್ವಿ. ಅಲ್ಲಿ ಹೋಗೋದ್ರೊಳಗ ಅದ ನಮ್ಮ ಅಂಬಾಸ್ ಡಾಕ್ಟರ್ ಎಲ್ಲಪ್ಪ ಡಾಕ್ಟರ್ ಕೂಡಿಕೊಂಡ್ರು. ಕಣದ ಇಳಿಸಿದ್ವಿ, ಬ್ಯಾಡ ಹೋಗೋದು ಗತಿ. ಯಾರು ಬಲ ಆಗಂತಿ? ಒಮ್ಮೆ ಅಂಬಾಸು ಡಾಕ್ಟರ್ ತೆಗೆವ, ಒಮ್ಮೆ ಚಾಕ್ರಸಾಲ್ ಡಾಕ್ಟರ್ ತೆಗೆವ, ಒಮ್ಮೆ ಅಂಬಾಸ್ ಡಾಕ್ಟರ್ ತೆಗೆವ, ಒಮ್ಮೆ ಚಾಕ್ರಸಾಲ್ ಡಾಕ್ಟರ್ ತೆಗೆವ. ಒಟ್ಟು ಹಿಂಗ ಮಾಡಿದ್ರು 4-5 ಸಲ. ಅವಾಗ ನಮ್ ಸಿದ್ದಪ್ಪ ಮಾವ ಅವ್ರು ಎಲ್ಲರೂ ಬಂದು ಬಡ ಬಂದು ಬರ್ರಿ ಪೈಲನ್ಗಳ ನೀವು ಬಾಳ ದಣಕಂಡ್ರಿ ಅಂತೇಳಿ ಮನುಷ್ಯಾಗ ಒಂದೊಂದು ಬಾಳೆಹಣ್ಣು 101 ರೂಪಾಯಿ ಕೊಟ್ಟು ಕಳಿಸಿಬಿಟ್ರು ನೋಡು. ಅಲ್ಲ ಸಿದ್ದು, ಮತ್ತ ನೀ ಹಿಡಿಲಿಲ್ಲ ಏನು ಕುಸ್ತಿನ? ಹೇ ರಂಜ, ಅಲ್ಲಿ ಹೋಗೋದ ಕುಸ್ತಿಗೆ ಅಂತ ಹೋಗಿನಿ. ಅಲ್ಲಿ ಹೋದ್ಮ್ಯಾಗ ನಾನು ಬಿಡವನ ಇದ ಅಂಬಾಸ ಡಾಕ್ಟರ್ ಕೂಡ ಕುಸ್ತಿ ಹಿಡಿದಿನ. ಅವ್ನು ಕಡ್ದಾಗ ನಿಂತು ಮಂದಿ ಅಲ್ಲ ದೋಷಿತ ಅಂತ ಕೆಕೆ ಹೊಡ್ಯಾಕತ್ತಿರವ. ಕೆಕೆ ಹೊಡೆ ನೋಡಿ ನನಗ ಉರುಪು ಬಂದು ಇದ ಅಂಬಾಸ ಡಾಕ್ಟರ್ ಎತ್ತಿ ಒಗದ ಮ್ಯಾಗೇರಿ ಕುಂತಾಬಿಟ್ಟ ನೋಡ ಕೆಳಗ. ಏ ಅಪ್ಪ ಸಿದ್ದು ಬಿಟ್ಬಿಡ್ಲಿ ಅಪ್ಪ ಬಾಬಿಟ್ಟ ನೋಡವ. ಅಲ್ಲ ಸಿದ್ದು, ಮೊದಲ ತೆಳ್ಳನ್ ದೇಹ ಅವಂದು, ಅವನ ಜೊತೆ ಕುಸ್ತಿ ಹಿಡ್ದಿಲ್ಲ. ಅಲ್ಲ ನೀನು ಆ ಪೈಲ್ವಾನ ಡಾಕ್ಟರ್ ಅದನ್ನ ಅವನ ಜೊತೆ ಕುಸ್ತಿ ಹಿಡಿದಿತ್ತು, ಬಾಳ ಚಲೋ ಆಗ್ತಿತ್ತು ನೋಡ. ಅಯ್ಯೋ ಬಕ್ಕ ಹುಷಾರದನವ. ಇದ ಅಂಬಾಸ ಡಾಕ್ಟರ್ ಎತ್ತಿ ಹೋಗ್ದಿದ್ ನೋಡಿ. ಲೇ ಅಪ್ಪ ಸಿದ್ದು, ಈ ಬಾಳೆಹಣ್ಣು ರೊಕ್ಕ ಬೇಕಾರ ನೀನಾತಗ ಒಟ್ಟು ನನ್ನ ಕುಸ್ತಿ ಕರಿಬೇಡ ಅಂತೇಳಿ ಹಿಂಗ ಹೇಳಿ ಹೋದವ. ಒಳ್ಳೆ ನಮ್ ಕಡೆ ಬರಾಲಿದ ನೋಡವ. ಹೌದಾ? ಹಂಗಾದ್ರ ಆ ಕಣದಾಗ ನೀನೇ ಹೀರೋ ಅಂದಂಗ ಆತ. ಏ ರಂಜ, ನಾವೇನ್ ನೀರು ನಾ ಬರೀ ಬಾಳೆಹಣ್ಣಿ ಕೊಡ್ದಾಳು. ಅಲ್ಲಪ್ಪ ಪೈಲ್ವಾನ್ ಇದ್ದ ರಂಜ, ಅವ್ನು ಪಾಠ ಮಾಡುದು ಬರೀಪ್ಪ ಯಾರು ಬರ್ತಾರ ಕುಸ್ತಿಗೆ ಅಂತೇಳಿ ಕಣದಾಗ ನಿಂತು ಮಂದಿನೆಲ್ಲ ಕರೆಯಕತ್ತಿದ್ರವ. ಒಟ್ಟು ಯಾರು ಹೋಗ್ದಿಲ್ಲ ನೋಡ ಅವನ ಜೊತೆ ಕುಸ್ತಿಗೆ. ಅಂದಂಗ ಅಷ್ಟು ದಾಡ್ಸಿ ಇತ್ತೇನಮ್ಮ? ದಾಡ್ಸಿ ಅಂತ ಕೇಳ್ತಿಯಲ್ಲ ರಂಜ, ಭಯಂಕರ ದಾಡ್ಸಿ. ಅವನು ಪಲಕ ನಾನೇನು ಬೀಳಂಗಿಲ್ಲ ಅಂತೇಳಿ ಐಡಿಯಾ ಮಾಡಿ ಅವನು ಚಂದ್ರ ಜಕ್ಕಾಬಿಟ್ಟೆ ನೋಡ. ನಿನ್ನ ಬೆಕ್ಕಿನ ಆಚಿ ಅಂತವನ ನೀ ಅಂತವದಿ ನೀನ. ಅಲ್ಲ ಆ ಚೊಣ್ಣಿ ಹಿಡಿದು ಯಾಕೆ ನೀ ಜಗ್ಗಿದಿ? ಯಾಕೆ ಜಗ್ಗಿದೆ ಅಂತ ಕೇಳ್ತಿಯಲ್ಲ ರಂಜು, ಅವನು ಚೆನ್ನ ಹಿಡಿದು ಜಗ್ಗಾದ ಅಷ್ಟಾತಡ. ಅವ ಹಂಗ ನೆಲಕ ಬಿದ್ದು ಬಿಟ್ನ. ನೆಲಕ ಬಿದ್ದಾಗ ನಾನು ಮಗ ಸತಿನ ನಾನು ಭಾಳ ತಳ್ಳಾಗಿದ್ದೀನಿ. ನೆಲಕ ಬಿದ್ದ ತಕ್ಷಣ ಅವ್ನು ಹಂಗಾತ ಉಳ್ಸಾಕೈತೀನಿ. ಲೇ ಅಪ್ಪ ಸಿದ್ದು, ಈ ಬಾಳೆಹಣ್ಣು ರೊಕ್ಕ ಬೇಕಾರ ನೀನಾತಗ ಒಟ್ಟ ನಾನು ಹಂಗಾತ ಉಳಿಸ್ಬೇಡ ಅಂದಾಬಿಟ್ಟ ನೋಡವ. ನೀನು ಬಹಳ ಪ್ರಾಮರ್ ಇದ್ದಿ ಬಿಡ. ಹಂಗ ಹಿಂಗ ಮಾಡಿ ನೀ ಕುಸ್ತಿಗೆ ಎದ್ಕೊಂಡು ಬಂದಿ ಅಂದಂಗ ಆಯ್ತು. ಅಲ್ಲ
ಶಕ್ತಿಯಿಂದ ಇಲ್ಲದಂದ್ರ ಯುಕ್ತಿಯಿಂದರ ಕೆಲಸ ಮುಗಿಸ್ಕೊಂಡು ಬಂದಿ ಅನ್ನಂಗಾಯ್ತು. ಏನ್ ಮಾಡ್ತಾರ ಅಂಜ ಇರೋದ ಬಾಡಿ ತೆಳ್ಳಗಾದವ್ ನಾವು ಬಾಡಿ ದಪ್ಪನಿದ್ರು ಕುಸ್ತಿ ಹಿಡಿತಿದ್ದೆ. ಏನ್ ಮಾಡ್ದೆ ಅಷ್ಟೇ ಆಗ ನಮ್ ಬಾಡಿ ತಂಗ ನಾವ್ ಮಾಡಿಕೆ ಬಂದು ನೋಡ ಮಾತ. ಹಂಗಾದ್ರೆ ನಾ ಇನ್ ನಡಿಲೆ. ನಿಂದ್ರ ಆರೋಗ್ಯ ಬಾಳ ಬ್ಯಾಸರ ಆಗೈತೆ ಕುಸ್ತಿ ಆಡಿ. ಸ್ವಲ್ಪ ಮತ್ತೆ ಕೊಟ್ಟು ಹೋಗ್ಬಾರ್ದ. ಹಂಗಾದ್ರೆ ನಮಸ್ಕಾರ ರೀ ಅಪ್ಪ ಮಸ್ತ್ ಐತಪ್ಪ. ಇವತ್ತ್ಯಾಕೋ ನನ್ನ ಹೆಡುಗಣ್ಣು ಇವತ್ತ್ಯಾಕೋ ನನ್ನ ಹೆಡುಗಣ್ಣು ಹತ್ತಿನ ರೆಕ್ಕೆ ಹಾಗೆ ಪಟ ಪಟನ ಬಡಿಯೋ ಹತ್ತಿದೆಯಲ್ಲ. ಗಂಡಸಿನ ಹೆಡುಗಣ್ಣ ಹಾರಿದರೆ ಮನತನಿಗೆ ಕೇಡು ಎಂದು ಹಿರಿಯರು ಹೇಳುತ್ತಾರೆ. ಹಾಗಾದರೆ ನನ್ನ ಮನತನಿಗೆ ಏನಾದರೂ ಅಪಾಯವನ್ನು ಒದಗಿರಬಹುದೇ? ನಾನು ಸಂತೆಗೆ ಬರುತ್ತಿರುವಾಗ ನನ್ನ ಹೆಂಡತಿಯು ಕೂಡ ಹಿಂದಿನ ಕೆಟ್ಟ ದಿನಗಳನ್ನು ಮನದಲ್ಲಿ ಇಟ್ಟುಕೊಂಡು ದುಃಖಪ್ತಳಾಗಿ ಹಾಡುತ್ತಿದ್ದಳು. ಅವಳೇನಾದರೂ ತನ್ನ ಜೀವಕ್ಕೆ ಅಪಾಯ ಮಾಡಿಕೊಂಡಿರಬಹುದೇ? ಅವಳಂತವಳಲ್ಲ, ಅವಳು ಅಂತವಳಲ್ಲ. ಹಾಗಿದ್ದರೆ ಈ ನನ್ನ ಎಡಗಣ್ಣ ಅವರಲು ಕಾರಣ ಅದು ಏನೇ ಇರಲಿ, ನಾನು ಮುಂಜಾಗ್ರತೆ ವಹಿಸಿ ಎಚ್ಚರಿಕೆಯಿಂದ ಇರಲೇಬೇಕು. ಪೊಲೀಸ್ ಸಾಹೇಬ್ರೆ, ಯಾಕೆ ಸಾಹೇಬ್ರೆ? ಯಾಕೆ ಎಂದು ಆಮೇಲೆ ಹೇಳುವಂತೆ ಪಿಸಿ ಮೊದಲು ಇವನನ್ನು ಅರೆಸ್ಟ್ ಮಾಡಿ.
ಏನು ಮಾತನಾಡುತ್ತಿರುವಿರಿ ನೀವು? ನೀವು ಅರೆಸ್ಟ್ ಮಾಡುವಂತ ತಪ್ಪು ಸಾಹೇಬ್ರೆ, ನಾನು ಏನ್ ಮಾಡಿದ್ದೇನೆ ಹೇಳಿ ಸಾಹೇಬ್ರೆ. ನೋಡು ಧರ್ಮರಾಜ್, ನೀನು ಏನು ಪ್ರಶ್ನೆ ಕೇಳದಿದ್ದರೆ ಬಂದು ಸ್ಟೇಷನ್ ನಲ್ಲಿ ಬಂದು ಕೇಳು. ಯಾಕೆ ಅಂದರೆ ನಿನ್ನ ತಪ್ಪು ಒಪ್ಪಿನ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಇದು ಕೋರ್ಟ್ ಅಲ್ಲ. ಮರ್ಯಾದೆಯಿಂದ ಬಾ. ಸಾಹೇಬ್ರೆ, ಸ್ವಲ್ಪ ನಿಂತಾದ್ರೂ ಮಾತನಾಡಿ. ಎದ್ದು ಬಂದು ಹದ್ದು ಬಿಡಿಯುತ್ತೆ ಎನ್ನುವ ಹಾಗೆ ಕಾರಣವಿಲ್ಲದ ವಿನಾಕಾರಣ ನನ್ನನ್ನು ಅರೆಸ್ಟ್ ಮಾಡುತ್ತಿರುವಿರಿ. ಈ ವಿಷಯ ನನ್ನ ಹೆಂಡತಿಗೆ ಏನಾದ್ರೂ ಗೊತ್ತಾದ್ರೆ ಆಟಕ್ಕಾಗಿ ಸತ್ತು ಹೋಗುತ್ತಾಳೆ ಸಾಹೇಬ್ರೆ, ಆಟಕ್ಕಾಗಿ ಸತ್ತು ಹೋಗುತ್ತಾಳೆ. ಸತ್ತು ಹೋಗಿದ್ದಾಳೆ ನೋಡು ಧರ್ಮರಾಜ್, ಸತ್ತು ಹೋಗಿದ್ದಾಳೆ ಎನ್ನುವ ಅನುಮಾನವಾದ ನಿನ್ನ ಹೆಂಡತಿ ಸತ್ತು ಹೋಗಿದ್ದಾಳೆ ಅಂತ ನಮ್ಮ ಹಿಂದೆ ಬಾ. ಸಾಹೇಬ್ರೆ, ಏನು ಮಾತನಾಡುತ್ತಿರು ನೀನು? ನನ್ನ ಹೆಂಡತಿ ಸತ್ತು ಹೋದಳೆ ಸಾಹೇಬ್ರೆ. ಈ ಮಾತು ನೀವು ಹೇಳುತ್ತಿರೋ ಮಾತು ನಿಜ ಏನು ಸಾಹೇಬ್? ಆದರೆ ನಾನು ಸುಳ್ಳು ಹೇಳುತ್ತೇನೆ ಅಂತ ತಿಳಿದುಕೊಂಡಿದೀಯಾ? ನಾನು ನಿನ್ನ ಹೆಂಡತಿ ಸತ್ತ ಅಪರಾಧದ ಮೇಲೆ ನಾನು ನಿನ್ನನ್ನು ಅರೆಸ್ಟ್ ಮಾಡುತ್ತಿರುವುದು. ಶಾರದಾ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನನ್ನ ಬಿಟ್ಟು ಗುರುವಿದಯ ನಿನ್ನನ್ನು ಬಿಟ್ಟು ನಾನು ಹೇಗೆ ಬದುಕಲಿ ಶಾರದಾ? ನಾನು ಬರುತ್ತೇನೆ. ಈ ಸಂಸಾರ ನನಗೆ ಬೇಕಾಗಿಲ್ಲ ಶಾರದಾ, ನಾನು ಬರುತ್ತೇನೆ. ಎಲ್ಲಿದೆಯೋ ನ್ಯಾಯ, ಬಡವರ ನ್ಯಾಯ ಕೀಳುವುದೇ ನ್ಯಾಯ. ನ್ಯಾಯ ಎಲ್ಲಿದೆ,
ನಾನು ಶ್ರೀಮಂತನೆನ್ನುವ ಸ್ವಾಭಿಮಾನವಿಲ್ಲದೆ ನಿಸ್ವಾರ್ಥದ ಮಾತನಾಡಿದೆಯಲ್ಲ, ಹೇಗಿದೆ ಮಗನೇ ಈ ರಾಜಗೌಡ ಬೀಸಿದ ಭಯಂಕರವಾದ ಬೆರೆಗಾಳೆ? ನಿನ್ನ ಮೇಲಿನ ಸೇಡಿಗಾಗಿ ನಿನ್ನ ಮಾವನ ಧರ್ಮರಾಜ್ಯ ಹೆಂಡತಿಯ ಶೀಲವನ್ನೇ ಕೆಡಿಸಿದೆ. ಮಾನ ಕಳೆದುಕೊಂಡ ಅವಳು ತನ್ನ ಪ್ರಾಣದ ಆಶೆಯನ್ನ ಹಿಡಿದೇ ವಿಷ ಕುಡಿದು ಸಾಗುತ್ತಾಳ. ಅದೇ ಅಪರಾಧವನ್ನು ಹೊತ್ತು ನಿನ್ನ ಮಾವ ಧರ್ಮರಾಜನಿಗೆ ಜೈಲಿಗೆ ಕಳಿಸಿದ. ಅದನ್ನೇ ಅರ್ಥಕೊಂಡು ನಿನ್ನ ಮಾವನ ಧರ್ಮರಾಜೆಯನ್ನ ನನ್ನ ಹೆಸರಿಗೆ ಬರೆದುಕೊಂಡ ನಿನ್ನ ಮಾವನನ್ನು ನನ್ನ ಮುಂದೆ ಕೈ ಒತ್ತಿ ಬೇಡುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ರಾಜಗೌಡನೇ ಅಲ್ಲ. ಏನು ಇಲ್ಲ ಬಲ್ಲ, ಮೊನ್ನೆ ಆ ಇನ್ಸ್ಪೆಕ್ಟರ್ ಸಬರನ ಮನೆಗೆ ಹೋಗಿದೆಯಲ್ಲ, ಅವನು ನಮ್ಮ ಪಾಟರಾಗಿ ಬರಲು ಒಪ್ಪಿದನ? ಇಲ್ಲ,
ಸರ್ಕಾರದ ಸಂಬಳ ತಿಂಗಳು ನಮ್ಮ ಒಳಗೆ ಪಾರ್ಟ್ನರ್ ಒಪ್ಪಲಿಲ್ಲ ಏನಂತೂ ನ್ಯಾಯ ನೀತಿ ಧರ್ಮ ಮೈಗೆ ಮದೇದ ಮತ್ತಾಗಿಯಂತೆ ನಮಗ ಗೌರವ ಕೊಡದೆ ಬಾಯಿಗೆ ಬಂದಂತ ಮಾತನಾಡಿದ ಬಾಯಿಗೆ ಬಂದಂತೆ ಈ ರಾಜಗೌಡನ ತಮ್ಮನಿಗೆ ಬಾಯಿಗೆ ಬಂದಂತೆ ಮಾತನಾಡಿದಿನ ದೇಶದಿಂದ ಹಿಡಿದು ಡಿಸಿವರೆಗೂ ನಮ್ಮ ಹದ್ದು ಬಂದೋಬಸ್ತ್ನಲ್ಲಿ ಬರ್ತಿರುವಾಗ ಅವನೊಬ್ಬ ಹೋಬಳಿ ಮಟ್ಟದ ಇನ್ಸ್ಪೆಕ್ಟರ್ನಾಗೆ ರಾಜಗೌಡನ ತಮ್ಮನಿಗೆ ಬಾಯಿಗೆ ಬಂದಂತ ಮಾತನಾಡಿದನ ಇನ್ನು ಕೆಲವೇ ದಿನಗಳಲ್ಲಿ ಅವನನ್ನ ಈ ಲೋಕದಿಂದ ಜಾಗ ಖಾಲಿ ಮಾಡದಿದ್ದರೆ ನನ್ನ ಹೆಸರು ರಾಜಗೌಡನೇ ಅಲ್ಲ. ಪ್ರಚಂಡ ಲೇ ಪ್ರಚಂಡ ಏನಾಗ್ಬೇಕಾಗಿತ್ತು? ಏನು ಇಲ್ಲ ಪ್ರಚಂಡ, ಇವತ್ತ ನೀನು ಬೆಂಗಳೂರಿಗೆ ಹೋಗು. ಅಲ್ಲಿ ರಣರುದ್ರನೆಂಬ ರೌಡಿ ಸ್ಟೇಟ್ ಬ್ಯಾಂಕ್ ಅನ್ನು ದರೋಡೆ ಮಾಡುತ್ತಾನೆ. ದರೋಡೆ ಮಾಡಿದ 1 ಮೈಲಿ ದೂರದಲ್ಲಿ ನಿಂತಿರೋ ಆ ಕದಿಮ ಕಾರಿನಲ್ಲಿ ಬರೋಷ್ಟರಲ್ಲಿ ಅವನ ಕಾಲನ್ನು ತೆಗೆದು ಅವನ ಹತ್ತಿರ ಇರುವ ಹಣವನ್ನು ಎತ್ತಿಕೊಂಡು ಬಾ. ಆಯ್ತು ಗೌಡ್ರೆ, ನೀವೇಳಿದಾಗ ಈಗಲೇ ಬೆಂಗಳೂರಿಗೆ ಹೋಗಿ ಆ ರಣ ರುದ್ರವನ ತೆಗೆದು ಬೆಳಗಿದ ತಕ್ಷಣ ಹಣವನ್ನು ನಿನ್ನ ಕೈಗೆ ವಾಪಸ್ತೇನೆ. ನೋಡು ಪ್ರಚಂಡ, ಅದು ಬೆಂಗಳೂರು. ಯಾಕೆ ಅಂದರೆ ನೀವು ಮೈ ತುಂಬ ಕಣ್ಣಿರಬೇಕು. ಯಾವ ಹೊತ್ತಿನಲ್ಲಿ ಯಾವ ಆಫೀಸರ್ ಹೇಳ್ತಾರ ಮೇಲೆ ಗೊತ್ತಿಲ್ಲ. ಯಾಕೆ ಬಾಸ್, ಬೆಂಗಳೂರಿಗೆ ನಮ್ಮ ಕರ್ನಾಟಕದಲ್ಲಿ ಮಾಡುವ ಕೆಲಸ ಇಷ್ಟೊಂದು ರೋಸ್ ಆಗಿದೀವಲ್ಲ. ದೆಹಲಿ ಮಹಾರಾಷ್ಟ್ರ ಕಂಡ ರೌಡಿಗಳ ರುಂಡವನ್ನು ತೆಗೆದು ದೊಡ್ಡ ದೊಡ್ಡ ಆಫೀಸರೆಲ್ಲ ನನ್ನ ಇಲ್ಲಿರೋ ಏಕಚಿತ್ತಿ ಬೆಂಗಳೂರಿರೋ ಆಫೀಸರ್ಗೆ ನಾವ್ಯಾಕೆ ಅದರಬೇಕ? ನೋಡು ಪ್ರಚಂಡ, ಎಚ್ಚರ ವಹಿಸಿ ಕೆಲಸ ಮಾಡುವುದೇ ಒಳ್ಳೆಯದು. ಯಾಕಂದರೆ ಈಗ ಹೊಸದಾಗಿ ಬಂದ ಆಫೀಸರು ಹೇಗೆ ಇರುತ್ತಾರಂತ ಗೊತ್ತಿರೋದಿಲ್ಲ. ಅದಕ್ಕೆ ನೀನು ಬೆಂಗಳೂರಿಗೆ ಹೋಗಿ ಬಹಳ ಹುಷಾರಿಂದ ಈ ಕೆಲಸವನ್ನು ಮಾಡಿಕೊಂಡು ಬಾ. ಓಕೆ ಓಕೆ ಕೊಡ್ರಿ, ಬೆಂಗಳೂರಿಗೆ ನಾನಪ್ಪನೇ ರೌಡಿ ಎಂದು ನಿನ್ನ ಅರ್ಪಣದಿಂದ ಅರ್ಪಡಿಸಿ ಆ ರಣ ರುದ್ರನು ಗಂಡು ನರಗಳನ್ನು ಕಿತ್ತಿಯಾಗಿ ಅವನ ಪ್ರಾಣವನ್ನು ಪಾತಾಳ ಕಳಿಸಲಿಲ್ಲ. ನನ್ನ ಹೆಸರು ಚಂಡರ ರಂಡ ತೆಗೆದು ಪ್ರಪಂಚಕ್ಕೆ ಬೇಕೆತನಾದ ಪ್ಯಾಚಂಡನೇ ಅಲ್ಲ. ರಣರುದ್ರ, ಇಷ್ಟು ದಿನ ನೀನು ಏಡಿಗಳು ಯಾವನ್ನು ಕಟ್ಟಿಕೊಂಡು ಅವರಿಗೆ ಒಡಿಯನಾಗಿ ಮೆರೆದಿಯ ಇವತ್ತ ರೌಡಿ ಎಂಬ ಪದಗಳನ್ನು ಕಿತ್ತಾಕಿ ನಮ್ಮಿಂದ ಏಡಿ ಅಂತ ಸುತ್ತಾರಂಗ ಮಾಡಲಿಲ್ಲ. ನಮ್ಮ ರಾಜ್ಯವ ರಾಮನಲ್ಲ.
ಹಲೋ, ಯಾರು? ಏ, ನಾನು ಯಾರು ಅಂತ ಹೇಳೋದಕ್ಕಿಂತ ಮುಂಚೆ ನೀನು ಯಾರು ಅಂತ ಹೇಳು. ಏನಂದಲೇ ಕತ್ತೆ? ನಾನು ಯಾರೊಂದು ಗೊತ್ತಿಲ್ಲದೆ ನನ್ನ ಮೊಬೈಲ್ಗೆ ಫೋನ್ ಮಾಡಿದೆಯಾ ನೀನು? ನಿನ್ನ ಎಂದರದ ಆಶೆಗಾಗಿ ಕೊಂದು ಸುರಿಸುವ ನಾಯಿನೋ ಅಥವಾ ಆ ನಾಯಿಗೆ ಅನ್ನ ಹಾಕುವ ಒಡೆಯನೋ ಅಂತ ಕೇಳಿದೆ. ಏ ಕತ್ತೆ, ಯಾರೋ ನೀನು? ಎಲ್ಲಿದೀಯಾ? ಯಾರಣ್ಣವನು? ಏನು ನಾಯಿ ಅಂತ ಬರುತ್ತಿದ್ದೇನೆ? ಬಚ್ಚಗಳಿರ, ಯಾರವರೊಂದು ಏಕೆ ಎದುರಿಸಿರು ಬಿಟ್ಟು ನೋಡ್ತಾ ಇದ್ದೀರಾ? ನಾನು ನಿಮ್ಮ ಬಾಗಿಲ ಮುಂದೆ ನಿಮ್ಮ ಮನೆಯೊಳಗೆ ಬರ್ತಿದ್ದೇನೆ. ಏ, ಯಾರು ನೀನು? ನರಸಿಂಹ, ನರಸಿಂಹ, ಉಗ್ರ ನರಸಿಂಹ. ನರಸಿಂಹ, ಇಲ್ಲಿಗೆ ಬರುವುದಕ್ಕೆ ಕಾರಣವೇನು? 1,50,000 ಹಣವನ್ನು ಕದ್ದುಕೊಂಡು ಬಂದನಲ್ಲ ಆ ಪ್ರಚಂಡ ಎಂಬ ಕುತ್ತೆಯ ಪ್ರಾಣವನ್ನು ಒಯ್ಯುವುದಕ್ಕೆ ಬಂದಿದ್ದಾನೆ ಈ ನರಹಾಂತಕರಿಗೊಬ್ಬ ನರಸಿಂಹ. ಪ್ರಾಣವನ್ನು ಪ್ರಚಂಡನ ಪ್ರಾಣವಂದರೆ ಪೊಟ್ಟವಾಗಿ ನೆಲೆಟ್ಟು ಮಾರುವ ವಸ್ತು ಅಂತ ತಿಳಿದ ಮಗನ. ಎಲ್ಲಿಂದ ಸ್ವಾಮಿಗೆ ಹೊಂಟರು? ಇಲ್ಲದಿದ್ದರೆ ಜೀವಂತ ಸುಟ್ಟಾಕಿ ಬರ್ತದೆ. ಜೀವಂತ ಸುಟ್ಟಾಕಿ ಹಿಂದೆ ಇದೇ ರೀತಿ ನಮ್ಮ ಪರಕೀಯರು ನಮ್ಮ ಭಾರತೀಯರಿಗೆ ಪಿಸ್ತೂಲ್ ಹಿಡಿದಾಗ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು ಅಂತವರ ಗುಂಡಿಗೆ ನಡೆದಿದ್ದಾರೆ. ಇಂದು ನಾವು ಭಾರತ ದೇಶದಲ್ಲಿ ಸ್ವತಂತ್ರವಾಗಿ ತಿರುಗಲು ಸಾಧ್ಯವಿರುತ್ತಿರಲಿಲ್ಲ. ಬಟ್ ಅವರ ಗುಂಡಿಗೆ ದಿಟ್ಟವಾಗಿ ಎದೆಯನ್ನು ಕೊಟ್ಟು ಪ್ರಾಣಕ್ಕೆ ಎದರದೆ ಭಾರತದಿಂದ ಬ್ರಿಟಿಷರನ್ನು ಒತ್ತು ಓಡಿಸಿದ್ರ. ಅಂತ ವೀರಾದಿ ವೀರರ ನಾಡಲ್ಲಿ ಹುಟ್ಟಿದ ಗಂಡ ನಾನು. ನಿಮ್ಮಂತ ಏಡಿ ಗಂಡಸರಿಗೆ ಎದುರುವುದುಂಟೆ? ಸುಮ್ಮನೆ ಹಿಡಿದಿರುವ ಪಿಸ್ತೂಲನ್ನು ಕೆಳಗಿಳಿಸಿ ಆ ಪ್ರಚಂಡ ಎಂಬ ಕುತ್ತೆಯಲ್ಲಿ ಅಡಗಿ ಕುಳಿತಿದ್ದನೆಂದು ಮೊದಲು ಮಗಳ ಲೇ ನರಸಿಂಹ, ಇಲ್ಲದ ಉಪದೇಶವನ್ನು ಹೇಳಿ ರೋಷಗೊಳಿಸಬೇಡ. ಈ ರಾಜಾದಿ ರಾಜಗೌಡನಲ್ಲ, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು ಅವರು ಎಷ್ಟೇ ಹೋರಾಡಿದರು, ಸಣ್ಣಾಗಿ ಸತ್ತು ಹೋದರು ಬ್ರಿಟಿಷರ ಕೈಯಲ್ಲಿ. ಅವರಂತೆ ನೀನು ನನ್ನ ಕೈಯಲ್ಲಿ ಸಣ್ಣಾಗಿ ಸಾಯಬೇಡ. ಸುಮ್ಮನೆ ಹೊರಟೋಗೋ. ಇರದಿದ್ದರೆ ಈ
ಸಿಂಹ ಗರ್ಜನೆಗೆ ಗೌಡ ಕರಳಿದ ಸಿಂಹವಾಗಿ ನಿನ್ನ ಜೀವನವನ್ನು ಅರ್ದು ತಿನ್ನಬೇಕಾಗುತ್ತದೆ. ಎಚ್ಚರ. ಸಿಂಹ ಗರ್ಜನೆ ಗೌಡ. ನೀನು ಯಾವ ಗರ್ಜನೆಯ ಗೌಡನಾದರೆ ನಿನ್ನ ಬೆದರಿಕೆಗೆ ಅಂಜುವ ಗಂಡು ನಾನಲ್ಲ. ಸುಮ್ಮನೆ ಹಣ ಕೊಡಲು ಒಪ್ಪಿಕೊಳ್ಳುವಿರೋ ಅಥವಾ ಎಂದು ಬೆಂಗಳೂರಿಗೆ ಪ್ರಯಾಣ ಬೆಳೆಸುತ್ತಿರುವ ಆ ಪ್ರಚಂಡನ ಪ್ರಾಣಕ್ಕೆ ಅಂತಿಮ ತರಬೇಕೆ? ಅವನು ಬೆಂಗಳೂರಿಗೆ ಹೋದ ವಿಷಯ ನಿನಗೆ ಗೊತ್ತಾಯ್ತು? ಯಾಕೆ ಬಲರಾಮ್, ನಿನಗೆ ಆಶ್ಚರ್ಯವಾಯ್ತಾ? ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಸಾವಿರಾರು ಅವಧಿಗಳ ಕಂಡ ನಾನು. ಅಂದರೆ ಅವಧಿಗಳ ಗಂಡ ಎಂಬ ಬಿರುದು ಬಂದಿರುವ ಈ ನರಸಿಂಹನಿಗೆ ಮೈ ತುಂಬ ಕಣ್ಣ. ನೀನು ಪಾದ ಕಿತ್ತಿಟ್ಟರೆ ಸಾಕು ಇಂತಲಿಗೆ ಹೋಗುತ್ತಿದ್ದೀಯಾ ಎಂದು ಮುಂಚಿತವಾಗಿ ಹೇಳುವಷ್ಟು ಶಕ್ತಿಯುಂಟು ಈ ನರಸಿಂಹನ ಹತ್ತಿರ. ಓಹೋ, ಇವನು ತುಂಬಾ ಚಾಣಕ್ಯ ಇದ್ದಂತೆ ಕಾಣುತ್ತಿದೆ. ಹೇಗಾದರೂ ಮಾಡಿ ಕೊನೆಗೆ ಬೀಸಬೇಕು ಇವನ ಜೀವನದ ಹಲ್ಲೆಯ ಮೇಲೆ. ನೋಡು ನರಸಿಂಹ, ನೀನು ಹೇಳಿದಂತೆ ನಾವು ಒಪ್ಪಿಕೊಳ್ಳುತ್ತೇವೆ. ಆದರೆ ನನಗೆ ಅದರಾದವನ ಮಾತ್ರ ಬದುಕಲು ಬಿಡಬಾರದು. ಏನದ? 1,50,000 ಇನ್ನು 1 ಲಕ್ಷ ಹೆಚ್ಚಿಗೆ ಕೊಡ್ತೇವೆ. ನಮ್ಮ ಮನೆಗೆ ಪಾರ್ಟ್ನರ್ ಆಗಲು ಬರ್ತೀಯ? ಓಕೆ, ನಾನು ನಿಮ್ಮೊಳಗೆ ಪಾರ್ಟ್ನರ್ ಆಗುವುದಕ್ಕೆ ಒಪ್ಪಿಕೊಳ್ಳುತ್ತೇನೆ. ಆದರೆ ಕೆಟ್ಟವರ ರುಂಡ ತೆಗೆಯುವುದು, ಒಳ್ಳೆಯವರಿಗೆ ಸಹಾಯ ಮಾಡುವುದು ಈ ನರಸಿಂಹನ ಧರ್ಮ. ನಿನ್ನ ಧರ್ಮಕ್ಕೆ ನಾನು ಯಾವತ್ತೂ ಅಡ್ಡಿ ಬರುವುದಿಲ್ಲ. ಆದರೆ ನನಗೆ ಯಾವ್ದಾದರೆ ಮಾತ್ರ ಸುಮ್ಮನೆ ಬಿಡಬಾರದು. ಅದು ನನಗೆ ಬಿಟ್ಟ ವಿಷಯ. ಹಣ ಬಿಚ್ಚೋದು ಎಡಕೆಡುವುದು ಹೇಗಂತ ಈ ನರಸಿಂಹನಿಗೆ ಚೆನ್ನಾಗಿ ಗೊತ್ತು. ಅದನ್ನು ನಾನು ನಿನ್ನಿಂದ ಕಲಿತುಕೊಳ್ಳಬೇಕಾಗಿಲ್ಲ. ನೋಡು ನರಸಿಂಹ, ಅದು ನಿನಗೆ ಬಿಟ್ಟು ಕೊಟ್ಟ ವಿಷಯ. ಹೊರಗಡೆ ಬಾ, ನೀನು ಬಂದಿದ್ದಕ್ಕೆ ಜೈ ಬಂದಿ ಕೊಡೋಣ. ಬಾ ನರಸಿಂಹ ಬಾ. ಇವತ್ತು ಒಂದು ದಿನ ಎಂಜಾಗಾಗಿ ಪಾರ್ಟಿ ಮಾಡೋಣ.
ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ ನೀವು ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ ಅತ್ತ ಅತ್ತ ಹೊಂಟ ಇಲ್ಲದಾಗಿ ಸೊಂಟ ನೋಡು ಮಂದಿಗೆಲ್ಲ 100 ಬಡ್ಡಿ ಕಿಕ್ಕಮ್ಮ ನಾಟಿ ಕೋಳಿ